ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಧ್ರುವ, ನಿಂಗೆ ಸುಸ್ತಾಗ್ತಿದೆ ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಇರು ನಾನು ಕೂರಿಸ್ತೀನಿ. ಇರು ಹುಷಾರು. ಧ್ರುವ, ಇವತ್ತಿಗೆ ಇಷ್ಟು ಸಾಕು. ಇಷ್ಟೊಂದು ವಾಕ್ ಮಾಡಿದ್ರೆ ನೀನು ಸ್ಟ್ರೆಸ್ ಆಗ್ತೀಯ, ಸುಸ್ತಾಗುತ್ತೆ. ನಾನು ಹೀಗೆ ದಿನ ಬಂದು ಅರ್ಧ ಗಂಟೆ ನಿಂಗೆ ವಾಕಿಂಗ್ ಮಾಡಿಸ್ತೀನಿ. ಆವಾಗ ನಿನ್ನ ಬೇಗ ಹುಷಾರಾಗ್ತೀನಿ, ಆಯಿತಾ? ಆಯ್ತಾ? ಅದಿತಿ ಓಡು, ಅಣ್ಣ ಬರ್ತಾ ಇದ್ದಾನೆ. ಅಯ್ಯ, ಸಡನ್ ಆಗಿ ಇವಾಗ ಅಣ್ಣ ಅಂದ್ರೆ ಯಾವ ಕಡೆ ಹೋಗೋದು? ಮೊದಲ ನಂಗೆ ಗೊತ್ತಿಲ್ಲ, ಓಡು. ಈ ಕಡೆ ಅಲ್ಲ ಕಣೆ, ಆ ಕಡೆ ಈ ಕಡೆ ಎಲ್ಲಿ ಹೋಗೋದು ನನಗೆ ಗೊತ್ತಿಲ್ಲ, ಎಲ್ಲರೂ ಓಡು. ಅದಕ್ಕೆ ಐಸ್ ಕ್ರೀಮಾ? ಥ್ಯಾಂಕ್ ಯು. ಧ್ರುವ ಎಲ್ಲಿ? ಅಲ್ಲಿ ಧ್ರುವ, ರೆಸ್ಟ್ ಮಾಡ್ತಿದ್ಯಾ? ನಿನ್ನ ಬ್ಯಾಕ್ ಪೇ ಅದ್ಯಾ? ಏನಿದು ಲಿಪ್ಸ್ಟಿಕ್ ಮಾರ್ಕ್? ನಂಗೆ ಕೇಳಿದ್ರೆ ನಾನೇನು ಹೇಳಿ? ಹಾಗಲ್ಲ, ನೀನೇನಾದ್ರೂ ಮುತ್ಕೊಟ್ಟಿಯಾ? ಇಲ್ಲಣ್ಣ. ನೀನು ಕೊಟ್ಟಿಲ್ವಾ? ಹಾಗಾದ್ರೆ ಇನ್ಯಾರು ಕೊಡೋದಿಕ್ ಸಾಧ್ಯ? ಧ್ರುವನ್ ಹತ್ರ ಬೇರೆ ಯಾರಾದ್ರೂ ಬಂದಿದ್ರಾ? ನೀನು ಅವ್ರನ್ನ ನೋಡಿದ್ಯಾ? ಇಲ್ಲ ಅಣ್ಣ, ನಾನು ಫೋನಲ್ಲಿ ಮಾತಾಡ್ತಿದ್ದೆ ಅಂತ ಹೇಳಿದ್ನಲ್ಲ. ಹೌದಾ? ಮತ್ತೆ ಲಿಪ್ಸ್ಟಿಕ್ ಮಾರ್ಕ್ ಹೇಗ್ ಬಂತು ಅದ್ಯಾ? ಈ ಅದಿತಿ ಮಾಡೋ ಕೆಲಸ ಒಂದೆರಡಲ್ಲ. ಮುತ್ಕೊಡ್ತೀನಿ ಅಂತ ಲಿಪ್ಸ್ಟಿಕ್ ಮಾರ್ಕ್ ಕಾಣೋ ಹಾಕೊಡೋದ? ಅದು ವಿರಾಂದಣ್ಣ ಕಾಣಿಸಿದ್ರೆ ಸುಮ್ಮನೆ ಬಿಡ್ತಾನ? ಧ್ರುವ, ನೀನೊಂದು ಹುಡುಗಿನ ಲವ್ ಮಾಡ್ತಿದ್ದೆ ಅಂತ ಹೇಳ್ತಿದ್ಯಲ್ಲ, ಆ ಹುಡುಗಿ ಇಲ್ಲಿ ಬಂದಿದ್ಲಾ? ಅದ್ಯಾ, ಧ್ರುವನ್ಗೆ ಮುತ್ತು ಕೊಟ್ಟಿರೋದು ಅವನು ಇಷ್ಟಪಡ್ತಿರೋ ಹುಡುಗಿನೇ. ವಾವ್, ಮೆಡಿಕಲ್ ಮಿರಾಕಲ್. ವಾಟ್? ಏನಿಲ್ಲ, ಸೂಪರ್. ಸುಹಾಸಿನಿ, ಆ ಧ್ರುವಂಗ್ ಸಾವೇ ಇಲ್ಲ. ಅವನನ್ನ ಆಕ್ಸಿಡೆಂಟ್ ಮಾಡಿಸಿದ್ರು ಸಾಯ್ಲಿಲ್ಲ, ಮೆಟ್ಲ ಮೇಲೆ ಬೀಳ್ಸಿದ್ರು ಸಾಯ್ಲಿಲ್ಲ. ಅವನನ್ನ ಸಾಯಿಸ್ಬೇಕು ಅಂದಾಗೆಲ್ಲ ಬೇಗ ಬೇಗ ಹುಷಾರಾಗ್ತಾ ಇದ್ದಾನೆ. ಇಷ್ಟು ಬೇಗ ನಡೆಯಕ್ಕೆ ಶುರು ಮಾಡಿದವನು
ಬೇಗ ಮಾತಾಡೋದಕ್ಕೂ ಶುರು ಮಾಡ್ಬೋದು. ಅವನು ಏನಾದರೂ ಮಾತಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮ ಕತೆ ಮುಗೀತು ಅಂತಲೇ ಅರ್ಥ. ಮೊದಲು ಸಿಕ್ಕಾಕೊಳ್ಳೋಳು ನಾನೇ. ಹಾಗಾಗಬಾರ್ದು ಅಂತಾನೆ ನಾನು ನಿನ್ನನ್ನು ಇಲ್ಲಿ ಬರಕ್ಕೆ ಹೇಳಿದ್ದು. ಹೌದು, ಅರ್ಜೆಂಟಾಗಿ ಬಾ, ಏನೋ ಮಾತಾಡಬೇಕು ಅಂತ ಹೇಳ್ತೀಯಲ್ಲ, ಏನು ವಿಷಯ? ನೋಡು ಸುಹಾಸಿನಿ, ಆ ಧ್ರುವ ಮಾತಾಡಬಾರ್ದು. ಧ್ರುವ ಬೇಗ ಮಾತಾಡಬಾರ್ದು ಅಂದರೆ ಅವನಿಗೆ ಈ ಮೆಡಿಸಿನ್ ಕೊಡು. ತಗೋ ಸುಹಾಸಿನಿ. ಸುಹಾಸಿನಿ, ಏನು ಯೋಚನೆ ಮಾಡ್ತಾ ಇದೆಯಾ? ತಗೋ ಈ ಮೆಡಿಸಿನ್. ಏನು ಮೆಡಿಸಿನ್ ಚಂದ್ರ ಇದು? ಇದನ್ನ ಅವನು ಕೊಟ್ರೆ ಏನಾಗುತ್ತೆ? ಅದು ಬ್ಲಡ್ ಥಿನ್ನರ್ ಅಂತ. ಅವನು ದಿನ ಈ ಮೆಡಿಸಿನ್ ನೀನು ಕೊಡ್ತಾ ಹೋದರೆ ಅವನ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ಡೇ ಬೈ ಡೇ ಅವ್ನು ವೀಕ್ ಆಗ್ತಾ ಹೋಗ್ತಾನೆ. ಅವ್ನ ಕೈ ಕಾಲು ಸ್ವಾಧೀನ ಕಳ್ಕೊಂಡು ಅವ್ನ ಮೂಲೆ ಸೇರ್ಕೊಳ್ತಾನೆ. ಅಷ್ಟೇ ಅಲ್ಲ, ಅವ್ನ ಮೆಮೊರಿ ಪವರ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಅವ್ನು 2 ತಿಂಗಳಲ್ಲಿ ನೆಗೆದು ಬೀಳ್ತಾನೆ. ಅದೆಲ್ಲ ಓಕೆ, ಆದರೆ ಇದನ್ನ ಕೊಟ್ಟಿರೋದು ನಾನೇ ಅಂತ ಗೊತ್ತಾದ್ರೆ ನಾನು ಜೈಲು ಸೇರ್ಕೋಬೇಕಾಗತ್ತೆ. ಡೋಂಟ್ ವರಿ ಸುಹಾಸಿನಿ, ನಿನ್ನ ಜೊತೆಗೆ ನಾನಿರೋವರೆಗೂ ನಿನಗೇನೂ ಆಗೋದಿಲ್ಲ. ಅದೇನೇ ಆದರೂ ನಿನ್ನನ್ನು ನಾವು ಕಾಪಾಡ್ಕೊಳ್ತೀವಿ. ಯಾಕಂದರೆ ನಿನ್ನಿಂದ ಆಗಬೇಕಾಗಿರೋದು ತುಂಬಾ ಇದೆ. ಏನು ನಿನ್ನ ಮಾತಿನ ಅರ್ಥ? ಸುಹಾಸಿನಿ, ಎಲ್ಲದರಲ್ಲೂ ಕೊಂಕು ಕುಡ್ಕೋಕೆ ಹೋಗ್ಬೇಡ. ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಆ ಟ್ಯಾಬ್ಲೆಟ್ಸ್ಗಳು ತಗೊಂಡ್ರೆ ನಾವು ಸಾವು ಬೇಡ ಅಂದರೂ ಸಾವು ಹುಡ್ಕೊಂಡೇ ಬರುತ್ತೆ. ತುಂಬ ನ್ಯಾಚುರಲ್ ಆಗಿ ಉಸಿರು ನಿಂತೋಗುತ್ತೆ. ಡಾಕ್ಟರ್ ನ್ಯಾಚುರಲ್ ಡೆತ್ ಅಂತ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಅಲ್ಲಿಗೆ ಧ್ರುವನ್ ಚಾಪ್ಟರ್ ಮುಗಿಯುತ್ತೆ. ಅನುಮಾನಕ್ಕೆ ಅವಕಾಶನೇ ಇರೋದಿಲ್ಲ. ಸರಿ ಚಂದ್ರ, ನಾನಿನ್ನು ಹೊರಡ್ತೀನಿ. ಮಿಸ್ ಆಗೋದ್ಲು ನೋಡಿ ನನ್ನಿ. ಈ ಕಡೆನೇ ಬರ್ತಾಳೆ. ಅದ್ಯಾ, ನೀನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಿತ್ತು. ನೀನೇನಾದರೂ ಹುಷಾರಾಗಿ ಅಬ್ಸರ್ವ್ ಮಾಡಿದಿದ್ರೆ ಆ ಹುಡುಗಿ ಯಾರು ಅಂತ ಗೊತ್ತಾಗ್ತಿತ್ತು. ನನ್ನ ಫೋನಲ್ಲಿದ್ದೆ ಅಂತ ಹೇಳ್ದೆ ತಾನೇ. ನಂಗೇನು ಗೊತ್ತಿತ್ತು ಅವಳು ಬಂದು ಮುತ್ಕೊಟ್ಟು ಹೋಗ್ತಾಳೆ ಅಂತ. ಅದ್ಯಾ, ಆದ್ರೆ ಹುಡುಗಿ ಧೈರ್ಯನ ಮೆಚ್ಚಲೇಬೇಕು. ನಮ್ಮ ಧ್ರುವನಿಗೆ ಇಷ್ಟು ತೊಂದರೆ ಆಗಿದ್ರು ಅವನನ್ನು ಇನ್ನೂ ಪ್ರೀತಿಸ್ತಾಳೆ ಅಂದರೆ ಐ ಥಿಂಕ್ ಶಿ ಇಸ್ ಅ ವೆರಿ ಗುಡ್ ಪರ್ಸನ್. ಅಯ್ಯೋ, ಏನು ಪರ್ಸನೋ ಏನೋ ಅಣ್ಣ. ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ಹೇಳಬೇಕಿತ್ತು ಲವ್ ಮಾಡ್ತಿದ್ದೀನಿ ಅಂತ. ಈ ಥರ ಮುತ್ಕೊಟ್ಟು ಓಡೋಗೋದಲ್ಲ. ಅದೋಕೆ, ನಾವು ಧ್ರುವನ ಪಾರ್ಕ್ ಕರ್ಕೊಂಬರ್ತಿರೋ ವಿಚಾರ ಆ ಹುಡುಗಿಗೆ ಹೇಗೆ ಗೊತ್ತಾಯ್ತು? ಅದನ್ನ ಹುಡುಗಿಗೆ ಯಾರು ಹೇಳಿದ್ರು? ಧ್ರುವನ್ ಹುಡುಗಿ ಅದಿತಿನೇ ಅಂತ ಹೇಳೋಕೆ ಇದು ಕರೆಕ್ಟ್ ಟೈಮ್. ಆಗ ಇವರಿಬ್ರು ಲೈನ್ ಕ್ಲಿಯರ್ ಆಗಿರೋದು. ಆದರೆ ಅವನು ಕೇಳ್ದೆ ಹೇಳೋಕ್ಕಾಗಲ್ವೇ? ಹಾಗೇನಾದರೂ ಹೇಳಿದರೆ ಎಲ್ಲ ಅಡ್ವರ್ಟ್ ಆಗಿಬಿಡತ್ತೆ. ಅದ್ಯಾ, ಏನಾದರೂ ಹೊಳಿತಾ? ಹಾಂ ಅಣ್ಣ, ನಾನು ಧ್ರುವನ್ ಜೊತೆ ಮನೆಯಿಂದ ಹೊರಡಬೇಕಾದ್ರೆ ಸೆಲ್ಫಿ ತಗೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ್ದೆ.
ಆ ಸ್ಟೋರಿಯಿಂದ ಏನಾದರೂ ಆ ಹುಡುಗಿ ಗೊತ್ತಾಗಿರ್ಬೋದಾ? ಹೇಳಕ್ಕಾಗಲ್ಲ ಅದ್ಯಾ, ಏನು ಬೇಕಾದರೂ ಆಗ್ಬೋದು. ಒಂದ್ಸಲ ಚಾನ್ಸ್ ತಗೊಳ್ಳೋಣ ಅಂತ ಟ್ರೈ ಮಾಡಿರ್ತಾರೆ. ಹಾಂ, ಈ ಲವಲ್ ಇದ್ದಾಗ ಹೀಗೆ ಮನ್ಸು ಯಾವ ಕೆಲಸನ ಆಗಲ್ಲ ಅಂತ ಹೇಳ್ತಿರುತ್ತೋ ಆ ಕೆಲಸನೇ ಮಾಡಿಸೋದು. ಒಂದು ಕೆಲಸ ಮಾಡು, ಅದನ್ನ ಯಾರ್ಯಾರು ವ್ಯೂ ಮಾಡಿದ್ದಾರೆ ಅಂತ ಚೆಕ್ ಮಾಡು. ಅದ್ಯಾ, ಯಾರ್ಯಾರು ಲೈಕ್ ಮಾಡಿದಾರೆ ಬೇಗ ನೋಡು. ಬೇಗ ತಾಳು. 350 ಜನ ಲೈಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 450 ಜನ ನೋಡಿದ್ದಾರೆ. ಪ್ರತೀಕ್ಷಾ, ಆಮೇಲೆ ಇದು ಹುಡುಗ ಮುರಳಿ ಯಾರು, ಆಮೇಲೆ ಹುಡುಗಿಯಲ್ಲಿ ದೀಪ್ತಿ, ಧನು, ಇವ್ರಿಗೆಲ್ಲ ಮದುವೆ ಆಗಿದೆ ಕಣೋ. ಸರಿ, ನೆಕ್ಸ್ಟ್ ಚೆಕ್ ಮಾಡು. ಮಂಜುಳಾ, ಧನ್ಯ, ಇವ್ರಿಗೆಲ್ಲ ಚಾನ್ಸೇ ಇಲ್ಲ. ಇವರಿಗೆಲ್ಲ ಆಲ್ರೆಡಿ ಮಕ್ಕಳಾಗ್ಬಿಟ್ಟಿದೆ. ಆದ್ಯ ಮದುವೆ ಆಗ್ದಿರೋರ್ದು ಚೆಕ್ ಮಾಡು. ಪವಿತ್ರ, ಅಶ್ವಿನಿ, ಇವರು ಫಾರಿನಲ್ಲಿದ್ದಾರೆ. ನಿಶಾ, ಗಗನ, ಪ್ರಿಯಾ, ಅನ್ವಿತಾ, ಇವರೆಲ್ಲ ಚಾನ್ಸ್ ಇಲ್ಲ. ಇವರು ತುಂಬ ಒಳ್ಳೆ ಹೆಣ್ಮಕ್ಳು. ಅದ್ರಲ್ಲಿ ಅನ್ವಿತಾಗಲ್ಲ ಸೂಪರ್. ಆಲ್ಮೋಸ್ಟ್ ಎಲ್ರೂ ಚೆಕ್ ಮಾಡಾಯ್ತು. ಇನ್ನು 20 ಜನ ಮಾತ್ರ ಬಾಕಿ ಇರೋದು. ಇರ್ಲಿ ಅದ್ಯಾ, ಇನ್ನು 20 ಜನ ತಾನೆ, ಹೇಳ್ಬಿಡು. ಹಾಂ, ಶ್ರೇಯಾ, ಅಂಜಲಿ ಮಂಜುನಾಥ್, ಅಂಜು ಮಗು ಪಾಪ ಚಾನ್ಸೇ ಇಲ್ಲ ಬಿಡು. ಆಮೇಲೆ ವೈಷ್ಣವಿ, ಆಮೇಲೆ ಅದಿತಿ ಮಂಜುನಾಥ್, ಆಮೇಲೆ ಒಂದು ನಿಮಿಷ ಇರು. ಯಾಕಣ್ಣ, ಏನಾಯ್ತು? ನಮ್ಮ ಅದಿತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದ್ಯಾ? ಒಂದ್ ವೇಳೆ ಅದಿತಿ ಧ್ರುವನ್ ಲವ್ ಮಾಡ್ತಿದ್ರೆ ಖಂಡಿತವಾಗ್ಲೂ ನನ್ನ ಹತ್ರ ಶೇರ್ ಮಾಡಿರೋದು. ನನ್ನ ಹತ್ರ ಅವಳು ಯಾವ ವಿಷಯನೂ ಮುಚ್ಚಿಡೋದು. ಅದು ಅಲ್ಲದೆ ಧ್ರುವ ಲಾಸ್ಟ್ ಇಯರ್ ಹೋಳಿ ಹಬ್ಬದಲ್ಲೇ ಹೇಳಿರೋನು ನಾನು ಅದಿತಿನ ಲವ್ ಮಾಡ್ತಿದ್ದೀನಿ ಅಂತ. ಬಟ್ ಅವನು ಆ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳಿಲ್ಲ. ಅದಿತಿ ಎಲ್ಲ ಬಿಡು ಅದ್ಯಾ, ಚಾನ್ಸೇ ಇಲ್ಲ. ಪಾಪ ಅಣ್ಣ ಅದಿತಿ ತಂಗೆ ಹೇಳ್ದೆ ಯಾವ ಕೆಲಸನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದಾನೆ. ಆದರೆ ಅವ್ನು ತುಂಬ ದಿನದಿಂದ ಧ್ರುವನ್ ಲವ್ ಮಾಡ್ತಿರೋ ವಿಷಯ ಅವನಿಗೆ ಗೊತ್ತಿಲ್ಲ. ನೋಡೋಣ ಅವನೇನಾದ್ರು ಕಣ್ಣು ಹಿಡಿತಾನ ಅಂತ. ಬ್ಯಾಡ್ ಲಕ್. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕಂಡು ಹಿಡಿಯೋಣ. ಬಾ ಹೋಗೋಣ. ಏನು? ಹಾಂ 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 ಹಾಂ. ಬಾ ಧ್ರುವ. ವಿಕ್ರಾಂತ್, ಅಮೂಲ್ಯ, ಆರ್ತಿ, ಸಾರ್ಥಕ್, ಎಲ್ಲರೂ ಬನ್ನಿ. ಏನ್ ವೇದಾಂತ್ ಎಲ್ಲಾನು ಕರಿತಿದ್ಯಲ್ಲ? ಏನಾಗ್ರಜ ಇಷ್ಟೊಂದು ಖುಷಿಯಾಗಿದ್ಯಾ? ನಿಮ್ಮೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬೇಕು. ಹೌದಾ? ಹಾಗಾದ್ರೆ ಅದೇನು ಅಂತ ಬೇಗ ಹೇಳು. ಇವತ್ತು ನಾವು ಪಾರ್ಕಿಗೆ ಧ್ರುವನ ಕರ್ಕೊಂಡು ಹೋಗಿದ್ವಿ. ಅಲ್ಲಿಗೆ ಧ್ರುವನ್ ಹುಡುಗಿ ಬಂದಿದ್ಲು. ಏನಾಗ್ರಾಜ ಹಿಂಗ್ ಹೇಳ್ತಿದ್ಯಾ? ನಮ್ ಧ್ರುವನ್ ಹುಡುಗಿ ಪಾರ್ಕಿಗೆ ಬಂದಿದ್ಲಾ? ವಿಕ್ಕಿ ಅಣ್ಣ, ಅಣ್ಣ ಹೇಳ್ತಾ ಇರೋದು ನಿಜಾನೇ. ಅದಕ್ಕೆ ನೀವು ಯಾವ ಹುಡುಗಿ ಬಗ್ಗೆ ಹೇಳ್ತಿದ್ದೀರಾ? ಅದೇ ಅಮ್ಮು, ಲಾಸ್ಟ್ ಇಯರ್ ಹೋಲಿ ಟೈಮಲ್ಲಿ ಧ್ರುವನ್ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಸರ ಕೊಟ್ಟು ಬರಕ್ಕೆ ಹೋಗಿದ್ದ ಅಲ್ಲ, ಆ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲ ಅದ್ಯಾ, ಆ ಹುಡುಗಿ ಇಷ್ಟು ದಿನ ಆದ್ಮೇಲೆ, ಅದರಲ್ಲೂ ಧ್ರುವ ಈ ಸ್ಥಿತಿಲಿ ಇರ್ಬೇಕಾದ್ರೆ ಇವನು ನೋಡಕ್ ಪಾರ್ಕಿಗೆ ಬಂದಿದ್ಲಾ? ಅದಕ್ಕೆ ನೀವು ಅವಳ ನೋಡಿದ್ರ? ಅವಳು ನೋಡಕ್ಕೆ ಹೇಗಿದ್ದಾಳೆ? ನಮ್ಮ ರಾಜಣ್ಣ ಅವಳು ಒಟ್ಟಿಗೆ ನಿಂತ್ಕೊಂಡ್ರೆ ಸೂಪರ್ ಜೋಡಿನ, ನಮ್ಮ ಫ್ಯಾಮಿಲಿಗೆ ಸೂಟ್ ಆಗ್ತಾಳ? ಹೋಗ್ಲಿ, ಅವಳು ಯಾರು, ಯಾವ ಊರು ಅಂತ ಏನಾದ್ರು ಗೊತ್ತಾಯ್ತಾ? ಆ್ಯಕ್ಚುಲಿ ನನ್ನ ಫೋನಲ್ಲಿ ಮಾತಾಡ್ತಾ ಇದ್ದೆ.
ವೇದಾಂತನ ಐಸ್ ಕ್ರೀಮ್ ತಗೊಂಬರಕ್ ಹೋಗಿದ್ದ. ಆ ಗ್ಯಾಪಲ್ಲಿ ಅವಳು ಬಂದು ಧ್ರುವಂಗ್ ಮುತ್ಕೊಟ್ಟು ಹೋಗಿದ್ದಾಳೆ. ಆ ಟೈಮಲ್ಲಿ ನಾನು ಅಲ್ಲೇ ಇರಬೇಕಿತ್ತು. ಆ ಹುಡುಗಿ ಯಾರು ಅಂತ ನನಗೆ 100% ಗೊತ್ತಾಗ್ತಿತ್ತು. ಜಸ್ಟ್ ಮಿಸ್. ಅಲ್ಲ ನೀವಿಬ್ರು ಏನು ಹೇಳ್ತಿದ್ದೀರಾ? ರಾಜಣ್ಣನ ಕೆನ್ನೆಗೆ ಮುತ್ಕೊಡೋದು ಅಂತ ಅಂದ್ರೆ ಏನು ತಮಾಷೆನಾ? ಅದು ಹಾಡಾಗ್ಲೇ ಪಾರ್ಕಲ್ಲಿ. ನಾನು ಇದನ್ನು ಖಂಡಿಸ್ತೀನಿ. ಹೌದು, ಇದೆಲ್ಲ ಹೇಗೆ ಸಾಧ್ಯ ಅಂತ ನೀವು ಡವ್ ಮಾಡ್ತಿಲ್ಲ ತಾನೆ? ಇಲ್ಲ ಕಣೋ, ನಾವು ಸುಳ್ಳು ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವಳು ಬಂದು ಮುತ್ಕೊಟ್ಟು ಹೋಗಿದ್ದಾಳೆ. ಹೌದು, ಅವಳು ಮುತ್ಕೊಟ್ಟು ಹೋಗಿದ್ದು ನಿಜ. ಸರಿ, ಮುತ್ಕೊಟ್ಟಿರೋದೇನೋ ನಿಜ ಅಂತಾನೆ ಅನ್ಕೊಳ್ಳೋಣ. ಅದೇ ಹುಡುಗಿ ಅಂತ ಹೆಂಗೆ ಹೇಳ್ತೀರಾ? ನೀವು ಮಾತಾಡ್ಸಿದ್ರಾ? ಇಲ್ಲ. ಅಟ್ಲೀಸ್ಟ್ ನೋಡಿದ್ರಾ? ಇಲ್ಲ. ನೋಡಿಲ್ಲ, ಮಾತಾಡ್ಸಿಲ್ಲ. ಮತ್ತು ಅದೇ ಹುಡುಗಿ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ಕರೆಕ್ಟ್ ಪಾಯಿಂಟ್ ನೋಡಿ. ನಾನು ಅಗ್ರಜ, ಪಾರ್ಕು ಅಂದಮೇಲೆ 100 ಜನ ಬಂದೋಗ್ತಾ ಇರ್ತಾರೆ. ಹುಡುಗ ಹುಡುಗಿ ಕಪಲ್ಸು ಎಷ್ಟೋ ಜನ ಬಂದೋಗ್ತಾರೆ. ಅಷ್ಟು ಜನದಲ್ಲಿ ಮುತ್ಕೊಟ್ಟವಳು ಧ್ರುವನ್ ಹುಡುಗಿನೇ ಅಂತ ಅದು ಹೇಗೆ ಹೇಳ್ತೀರಾ? ಯಾಕಾಗ್ರಜ ಸೈಲೆಂಟ್ ಆಗ್ಬಿಟ್ರಿ? ನಾನು ಕೇಳ್ತಿರೋದು ಕರೆಕ್ಟೇ ತಾನೆ? ವಾಟ್ ನಾನ್ ಸೆನ್ಸ್ ವಿಕ್ರಾಂತ್, ಹುಚ್ಚಿನ ಥರ ಮಾತಾಡ್ತಿದ್ದೀರಾ? ಪಾರ್ಕಿಗೆ 100 ಜನ ಹುಡುಗಿರು ಬರ್ಬೋದು, ಆದರೆ ಅವ್ರು ನಮ್ಮ ಧ್ರುವನಿಗೆ ಮುತ್ಕೊಟ್ಟಿದ್ದಾಳೆ ಅಂದರೆ ಖಂಡಿತವಲ್ಲೂ ನಮ್ಮ ಧ್ರುವನ್ ಹುಡುಗಿನೇ ಆಗಿರ್ತಾಳೆ. ಎಲ್ಲರೂ ಬಂದು ಧ್ರುವನ್ ಮುತ್ಕೊಡ್ತಾರೆ. ಎಸ್ ಅಗ್ರಜ, ಯು ಆರ್ ರೈಟ್. ನೀನು ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆ. ಏ ಧ್ರುವ, ಯಾರದು ಹುಡುಗಿ? ರಾಜಣ್ಣ ಪ್ಲೀಸ್ ಹೇಳಿ ಯಾರು ಅಂತ. ರಾಜಣ್ಣ ಇಷ್ಟಪಡ್ತಿರೋ ಹುಡುಗಿ ಈಗ ಆಲ್ರೆಡಿ ಮದುವೆ ಆಗಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಪಾಪ ಅವಳು ಇನ್ನೂ ರಾಜಣ್ಣನ ಇಷ್ಟಪಡ್ತಿದ್ದಾಳೆ ಅಂತಂದ್ರೆ ಅವಳು ಸೂಪರ್. ಅಯ್ಯೋ ರಾಜಣ್ಣ. ಕರೆಕ್ಟ್ ಪಾಯಿಂಟ್ ನೋಡಿ. ನೀನು ಹೇಳ್ತಿರೋದು ನಿಜ. ಎಲ್ಲ ಇದ್ದಾಗ ಲವ್ ಮಾಡೋದು ಬೇರೆ, ಏನು ಇಲ್ಲದಾಗ ಲವ್ ಮಾಡೋದು ಬೇರೆ. ಧ್ರುವ ಈ ಸ್ಥಿತಿಲಿದ್ರೂ ಅವಳು ಇಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾಳೆ ಅಂದಮೇಲೆ ಅವಳದು ರೂಲವೇ ಆಗಿರುತ್ತೆ. ನಮ್ಮ ಧ್ರುವನ್ನ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅವಳು. ಆಕೆ ಯಾರು, ಎಲ್ಲಿದ್ದಾಳೆ ಅಂತ ಗೊತ್ತಿದ್ರೆ ಮನೆಗೆ ಹೋಗಿ ಮಾತಾಡ್ಬೋದಾಗಿತ್ತು. ಬಟ್ ಏನೋ ಡೀಟೇಲ್ಸ್ ಇದೆ, ಹೇಗೆ ಹುಡುಕೋದು? ಅದೆಲ್ಲ ಓಕೆ ಅಗ್ರಜ, ಬಟ್ ನಾವಿವತ್ತು ಧ್ರುವನ್ ಜೊತೆ ಪಾರ್ಕ್ ಹೋಗ್ತಿದೀವಿ ಅಂತ ಆ ಹುಡುಗಿಗೆ ಗೊತ್ತಾಯ್ತು ಅಂತ. ಅದಕ್ಕೆ ಹೇಳೋದು ನನ್ನ ಕ್ರೈಮ್ ಪಾರ್ಟ್ನರ್ ಅಂತ. ನಾನು ಇದಕ್ಕೆ ಹೇಳ್ಬೇಕು ಅಂದ್ಕೊಂಡಿದ್ದೆ. ರಾಜಣ್ಣ ಪಾರ್ಕಿಗೆ ಹೋಗ್ತಿರೋ ವಿಷಯ ಅವಳಿಗೆ ಹೆಂಗೆ ಗೊತ್ತಾಯ್ತು? ಅವಳಿಗೆ ಹೇಗೆ ಗೊತ್ತಾಯ್ತು, ಯಾರು ಹೇಳಿದ್ರು ನಮಗೆ ಗೊತ್ತಿಲ್ಲ. ಆದರೆ ಅವಳು ಸಿಕ್ಕಿದ್ರೆ ನಮ್ಮ ಧ್ರುವನ್ ಮದುವೆ ಅವಳ ಜೊತೆನೆ. ಹೌದಣ್ಣ, ಅವಳು ತುಂಬ ಒಳ್ಳೆ ಹುಡುಗಿ ಇರಬೇಕು. ನಮ್ಮ ಧ್ರುವಂಗೆ ಅವಳ ಜೊತೆ ಮದುವೆ ಮಾಡ್ಸೋಣ. ರಜಾ, ಆ ಹುಡುಗಿ ಯಾರು ಏನು ಅಂತ ನಿನಗೆ ಗೊತ್ತಾಗ್ಬಿಟ್ಟಿದ್ರೆ ಎಲ್ಲ ಇಲ್ಲೇ ಕ್ಲಿಯರ್ ಆಗ್ಬಿಡ್ರದು. ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ. ಬಾವಾ, ಅವಳು ಅಲ್ಲೇ ಎಲ್ಲೋ ಇರ್ತಾಳೆ. ಈ ಕೋಪಿಷ್ಟನ ಮೂತಿ ನೋಡಿ ಓಡೋಗಿರ್ತಾಳೆ ಅನ್ಸುತ್ತೆ. ಎಲ್ಲ ಇವನಿಂದನೇ ಆಗಿರೋದು. ಏ ವೈಚಾರಿ, ನನ್ನನ್ನೇ ಪ್ಲೇ ಮಾಡ್ತಿದ್ಯಾ? ನಾನೇನು ಮಾಡಿದೆ? ಏ ಸಾಕು ಸುಂದರಯ್ಯ, ಎಲ್ಲ ನಿನ್ನಿಂದನೇ ಆಗಿರೋದು. ನೋಡು ಬಜಾರಿ, ಎಲ್ಲ ನನ್ನಿಂದನೇ ಆಗಿರೋದು ಅಂತ ಹೇಳ್ಬೇಡ. ಅಯ್ಯೋ, ನಿಮ್ ಜಗಳ ಎಲ್ಲ ಇಲ್ಲೇ ಸ್ಟಾಪ್ ಮಾಡಿ. ಒಯ್ದ್ರುವ ಲಡ್ಡು ಬಂದು ಬಾಯಿಗೆ ಬಿತ್ತ. ಒಳ್ಳೊಳಗೆ ಖುಷಿ ಪಡ್ತಾವನೆ.
ಏನು ಯೋಚನೆ ಮಾಡ್ತಿದ್ದೀವಿ ವೇದಾಂತ್? ಅದೇ ಬಜಾರಿ, ಧ್ರುವ ಇಷ್ಟಪಡ್ತಿರೋ ಹುಡುಗಿ ಯಾರು ಅಂತ ಗೊತ್ತಾಗ್ತಿಲ್ಲ. ತಮ್ಮನ ಗರ್ಲ್ ಫ್ರೆಂಡ್ ಬಗ್ಗೆ ಅಣ್ಣ ಯೋಚನೆ ಮಾಡೋದೊಂಥರ ಚೆನ್ನಾಗಿದೆ. ಅಂದ್ರೆ ಏನಿನ್ ಮಾತಿನ ಅರ್ಥ? ರಾಜಣ್ಣನ ಲವ್ ಸ್ಟೋರಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಲ್ಲ ಅಂದೆ. ಅಲ್ಲ ಬಜಾರಿ, ಆ ಧ್ರುವನ್ ಇಷ್ಟಪಡ್ತಿರೋ ಹುಡುಗಿ ತನ್ನ ಪ್ರೀತಿ ವಿಷಯನ ನಮ್ಮ ಹತ್ರ ಬಂದು ಹೇಳ್ಕೋಬೋದಲ್ವಾ? ಯಾಕೆ ಹೇಳ್ತಿಲ್ಲ ಅವಳು? ಎಲ್ಲ ಹುಡುಗಿರು ನಂತರ ಬೋಲ್ಡ್ ಆಗಿರಲ್ಲ ವೇದಾಂತ್. ಅದರಲ್ಲೂ ಪ್ರೀತಿ ಪ್ರೇಮದ ವಿಷಯ ಬಂದ್ರಂತೂ ಯಾರಿಗೂ ಗುಟ್ನ ಬಿಟ್ಕೊಡಲ್ಲ. ಅವಳು ಎಂಥ ಬಜಾರಿ ಆಗಿದ್ರು ಸರಿ. ಹಾಗಾದ್ರೆ ಏನ್ ಮಾಡೋದು? ಏನೂ ಮಾಡೋಕ್ಕಾಗಲ್ಲ, ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕು. ಅಂದ್ರೆ ಇವತ್ತು ಅವಳು ಯಾವ ಜಾಗದಲ್ಲಿ ರಾಜಣ್ಣಂಗೆ ಮುತ್ಕೊಟ್ಲು ಆ ಜಾಗಕ್ಕೆ ಹೋದ್ರೆ ಮೇ ಬಿ ಏನಾದರೂ ಕ್ಲೂ ಸಿಗ್ಬೋದು ಅಂತ ಹೇಳಿದೆ.